ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ NMMCಗೆ ಸಂಬಂಧಪಟ್ಟಂತೆ ಸ್ಯಾಟ್ ಪೇಪರ್ 2ನಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಾತಾಂಕಗಳ ತತ್ವ ಅದರಲ್ಲಿ ಮುಂದುವರೆದ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 147ನೇ ಪ್ರಶ್ನೆಯಿಂದ ಪ್ರಾರಂಭಿಸೋಣ. 625ರ ಘಾತ 0.17 ಇಂಟು 625ರ ಘಾತ 0.08 25ರ ಘಾತ ಎಕ್ಸ್ 25ರ ಘಾತ -3/2 ಆದರೆ ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾನೆ. ಆನ್ಸರ್ ಇಲ್ಲಿ ಆಪ್ಷನ್ ಬಿ 2 ಬರುತ್ತೆ. ಎಕ್ಸ್ನ ಬೆಲೆ ಆಪ್ಷನ್ ಬಿ 2 ಬರುತ್ತೆ. ಲೆಕ್ಕವನ್ನು ನೋಡೋಣ. ಪ್ರಶ್ನೆಯಲ್ಲಿ ಹೇಗಿದೆ ಇದನ್ನು ಹಾಗೆ ಬರೆದಿನಿ. ಸೊ ಇಲ್ಲಿ ಆಧಾರ ಸೂಚಿ ಸೇಮ್ ಆಗಿರೋದ್ರಿಂದ ಘಾತ ಸೂಚಿನ ಕೂಡ್ಸಕ್ಕೆ ಬರುತ್ತೆ. 625 0.17 ಪ್ಲಸ್ 0.008. ಇಲ್ಲಿ ಸಹ ಆಧಾರ ಸಂಖ್ಯೆ ಸೇಮ್ ಇದೆ. 25 x ಇಲ್ಲಿ ಪ್ಲಸ್ ಹಾಕಬೇಕು, ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಆಗುತ್ತೆ, -3/2 ಆಗುತ್ತೆ. 6 ಹಾಗೆ ಬರ್ತೀನಿ. ಇವೆರಡು ಕೂಡಿಸಿದ್ರೆ 0.25 ಆಗುತ್ತೆ. 25 ಇಲ್ಲಿ ಓರೆ ಗುಣಾಕಾರ ಮಾಡಿ 2 × x 2x -3ಗೆ -3/2 ಆಗುತ್ತೆ. 2x -3/2 ಆಗುತ್ತೆ. ಸೊ 625ನ್ನು 25 ಸ್ಕ್ವೇರ್ ಅಂತ ಬರಿಬೋದು. ಹೋಲ್ ಘಾತ 0.25. ಇದು ಹೇಗಿದೆ ಹಾಗೆ ಬರ್ತೀನಿ. ಈಗ 2 ಮತ್ತು 0.25ನ ಗುಣಿಸಿದರೆ 0.5 ಆಗುತ್ತೆ. ಸೊ ಇದು ಹೇಗಿದೆ ಹಾಗೆ ಇದೆ. ಆಧಾರ ಸಂಖ್ಯೆ ಸೇಮ್ ಇದೆ. ಘಾತ ಸೂಚಿಗಳನ್ನು ಈಕ್ವಲ್ ಮಾಡೋಣ. 2x -3/2 0.5. 2x -3 ಹಾಗೆ ಬರ್ತೀನಿ. ಡಿವೈಡ್ 2 ಈ ಕಡೆ ಬಂದರೆ ಇಂಟು 2 ಆಗುತ್ತೆ. ಇವೆರಡು ಗುಣಿಸ್ಬಿಡೋಣ. ಸೊ 0.5 × 2 ಅಂದರೆ 1.0 ಆಗುತ್ತೆ. 2x -3 1.0. 2x 1 -3 ಕಡೆ ಬಂದರೆ +3. 2x 4 x 4/2 ಡಿವೈಡ್ ಮಾಡಿ x 2 ಬರುತ್ತೆ. ಆನ್ಸರ್ ನಿಮಗೆ ಆಪ್ಷನ್ ಬಿ 2 ಸರಿಯಾದ ಉತ್ತರ ಆಗಿದೆ. ಸೊ ಇದು 147ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 148ನೇ ಪ್ರಶ್ನೆ. p/a⁴2m+2 q/p⁴9 - m ಆದರೆ mನ ಬೆಲೆ ಏನಾಗುತ್ತೆ? ಆಪ್ಷನ್ ಡಿ -11 ಆಗುತ್ತೆ. ಲೆಕ್ಕವನ್ನು ನೋಡೋಣ. ಸೊ ಕ್ವಶನಲ್ಲಿ ಹೇಗಿದೆ ಹಾಗೆ ಬರ್ತೀನಿ. ಸೊ ಫಸ್ಟ್ ಟರ್ಮು p/q ಹೋಲ್ ಟು ದಿ ಪವರ್ 2 to the power m+2 ಬರ್ತೀನಿ. ಇಲ್ಲಿ q/p ಇದೆ. 9 - m ಅನ್ನು ಇಲ್ಲಿ ಮೈನಸನ್ನು ಕಾಮನ್ ತೆಗೆದ್ರೆ m - 9 ಆಗುತ್ತೆ. -m + 9 ಆಗುತ್ತೆ. ಮೈನಸಿಂದ ಗುಣಿಸಿದ್ರೆ ಇದೇ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಇದು ಹೇಗಿದೆ ಹಾಗೆ ಬರ್ತೀನಿ. ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗಬೇಕಂದ್ರೆ ಇದನ್ನ ರಿವರ್ಸ್ ಬರೀಬೇಕು. p/q ಟು ದಿ ಪವರ್ m - 9. ಸೊ p/q ಸೇಮ್ ಇದೆ ಆಧಾರ ಸಂಖ್ಯೆ. ಘಾತ ಸೂಚಿನ ಈಕ್ವಲ್ ಮಾಡೋಣ. 2m + 2 m - 9. ಸೊ 2m + m ಈ ಕಡೆ ಬಂದರೆ -m -9 ಆಗಿದೆ. +2 ಈ ಕಡೆ ಬಂದರೆ -2. 2m ಅಲ್ಲಿ ಒಂದೇ ಮಾತ್ರ m -9 -2 ಅಂದರೆ -11. ಆನ್ಸರ್ ಆಪ್ಷನ್ ಡಿ -11 ಸರಿಯಾದ ಉತ್ತರ. 148ಕ್ಕೆ ಆಪ್ಷನ್ ಡಿ -11 ಸರಿಯಾದ ಉತ್ತರ ಆಗಿದೆ. 149ನೇ ಪ್ರಶ್ನೆ. √3 to the power n 2187 2187 ಅದರ n ಬೆಲೆ ಎಷ್ಟು? 14. ಆಪ್ಷನ್ ಎ 14 ಆಗುತ್ತೆ. ಸೊ √3 to the power n 2187 ಫೈಂಡ್ n ಇದೆ. ಸೊ 2187ಅನ್ನು ನಾವು ಅವಿಭಾಜ್ಯ ಅಪವರ್ತನೆಯಿಂದ ಭಾಗಿಸ್ತಾ ಹೋಗೋಣ. 3ರಿಂದ ಭಾಗಿಸಿದ್ರೆ 729, ಮತ್ತೆ 3ರಿಂದ 243 ಆಗುತ್ತೆ. ಮತ್ತೆ 3ರಿಂದ ಭಾಗಿಸಿ 81 ಆಗುತ್ತೆ. ಮತ್ತೆ 3ರಿಂದ ಭಾಗಿಸಿ 27, ಮತ್ತೆ 3ರಿಂದ ಭಾಗಿಸಿ 9, ಮತ್ತೆ 3ರಿಂದ ಭಾಗಿಸಿ 3. ಸೊ 3 ಅನ್ನೋದು ಎಷ್ಟು ಬಾರಿ ರಿಪೀಟ್ ಆಗಿದೆ? 7 ಟೈಮ್ಸ್. ಸೊ 3 to the power 7. ಸೊ ಇಲ್ಲಿ 3 to the power n ಹೋಲ್ ಟು ದಿ ಪವರ್ 1/2 ಸ್ಕ್ವೇರ್ ರೂಟನ್ನು ತೆಗೆದ್ರೆ ಇದು 1/2 ಆಗುತ್ತೆ. 3 to the power n ಹೋಲ್ ಟು ದಿ ಪವರ್ 1/2 ಆಗುತ್ತೆ. =2187. ಸೊ n ಇಂದ ಗುಣಿಸಿ n/2 ಆಗುತ್ತೆ. 3 to the power n/2 =2187. 3 to the power n/2 2187 ಅಂದರೆ 3 to the power 7. ಈಗ ಆಧಾರ ಸಂಖ್ಯೆ ಸೇಮ್ ಅದು. n/2 7 ಮಾಡೋಣ. ಘಾತ ಸೂಚಿ ಈಕ್ವಲ್ ಮಾಡೋಣ. n 14 ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಎ 14. 149ಕ್ಕೆ ಆಪ್ಷನ್ ಎ 14 ಈಸ್ ದ ರೈಟ್ ಆನ್ಸರ್. ಸೊ 150ನೇ ಪ್ರಶ್ನೆ. 2 to the power x + 4 - 2 to the power x + 2 3 ಆದರೆ ಎಕ್ಸ್ನ ಬೆಲೆ ಎಷ್ಟು ಅಂತ. ಸೊ ಆನ್ಸರ್ ಆಪ್ಷನ್ ಬಿ -2 ಆಗುತ್ತೆ. ಲೆಕ್ಕ ಹೇಗಿದೆ ಅಂತ ನೋಡೋಣ. ಕ್ವಶನ್ ಹೇಗಿದೆ ಹಾಗೆ ಬರ್ದೇನೆ. ಎಕ್ಸ್ ಕಂಡುಹಿಡಿಯಬೇಕು. ಇದನ್ನ ಸ್ಪ್ಲಿಟ್ ಮಾಡಿ ಬರಿಬೋದು. 2x × 2 to the power 4 ಅಂತ ಮೈನಸ್ ಇದನ್ನ 2x × 2² ಅಂತ ಬರಿಬೋದು =3.
ಸೊ ಇವೆರಡರಲ್ಲಿ ಕಾಮನ್ ಏನು, 2x ಇಂಟು 2 ಸ್ಕ್ವೇರ್ನ ಕಾಮನ್ ತೆಗಿಬೋದು. ಇಲ್ಲಿ 2 ಸ್ಕ್ವೇರ್ ಉಳಿಯುತ್ತೆ, -1 ಉಳಿಯುತ್ತೆ, = 3. 2x ಇಂಟು 2 ಸ್ಕ್ವೇರ್ ಇಲ್ಲಿ 4 - 1 = 3. 2x ಇಂಟು 2 ಸ್ಕ್ವೇರ್ ಇಂಟು 3 ಆಗುತ್ತೆ. 4 - 1 ಅಂದರೆ = 3. 3 ಕ್ಯಾನ್ಸಲ್ ಆಗುತ್ತೆ. 2x = 3 ಆಗೇ ಇದೆ. 2 ಸ್ಕ್ವೇರ್ ಬೈ 3 ಅಂತ ಬರ್ತೀನಿ. 3 ಕ್ಯಾನ್ಸಲ್ ಆಗಿ ನಮಗೆ 1/2 ಸ್ಕ್ವೇರ್ ಬರುತ್ತೆ. 2x = 1/2 ಸ್ಕ್ವೇರನ್ನು ಇದನ್ನ ಮೇಲೆ ಬಂದರೆ 2 - 2 ಆಗುತ್ತೆ. ಸೊ ಅದರ ಸಂಖ್ಯೆ ಸೇಮ್ ಇದೆ, ಘಾತ ಸೂಚಿನ ಈಕ್ವಲ್ ಮಾಡಿ x = -2 ಆಗುತ್ತೆ. ಸೊ ಆನ್ಸರು ಆಪ್ಷನ್ ಬಿ -2 ಇಸ್ ದ ರೈಟ್ ಆನ್ಸರ್. 151ನೇ ಪ್ರಶ್ನೆ. 250 + 250 + 250 + 250ನ ಬೆಲೆಯು ಎಷ್ಟಾಗುತ್ತೆ? 252 ಆಗುತ್ತೆ ಅಂತ ಆನ್ಸರ್ ಬಂದಿದೆ. 151ಕ್ಕೆ ಆಪ್ಷನ್ ಎ 252. ಹೇಗೆ ಬರುತ್ತೆ ಇದು ನೋಡೋಣ. ಕ್ವಶನ್ ಹೇಗಿದೆ ಹಾಗೆ ಬರ್ತೀನಿ. ಸೊ 250 4 ಸರಿ ಇದೆ. ಸೊ 250ನ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ 1 + 1 + 1 + 1 ಉಳಿಯುತ್ತೆ. ಇದು ಹಾಗೆ ಬರ್ತೀನಿ. ಅಷ್ಟು ಕೂಡಿಸಿ 4 ಆಗುತ್ತೆ. 4ಅನ್ನು 2 ಸ್ಕ್ವೇರ್ ಅಂತ ಬರಿಬೋದು. ಸೊ 250 ಹಾಗೆ ಇದೆ. 2 ಸ್ಕ್ವೇರ್ ಇಂಟು 2 ⁵ ಅಂದರೆ 2 ⁵ 2 ಇಂಟು 2 + 50 ಆಗುತ್ತೆ. 252 ಆಗುತ್ತೆ. ಆನ್ಸರ್ ಆಪ್ಷನ್ ಎ 252 ಸರಿಯಾದ ಉತ್ತರ. 151ಕ್ಕೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. 152ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಗಣಿತದಲ್ಲಿ x⁴b / x⁴c ⁴ 1/bc ಇಂಟು x⁴c / x⁴a ⁴ 1/ca ಇಂಟು x⁴a / x⁴b ⁴ 1/ab ರ ಬೆಲೆಯು ಏನಾಗುತ್ತೆ? ಆನ್ಸರ್ ಆಪ್ಷನ್ ಸಿ 1 ಆಗುತ್ತೆ. ಇದರ ಲೆಕ್ಕವನ್ನು ನೋಡ್ಬಿಡೋಣ. x⁴ / x⁴c ⁴ 1/bc ಇಂಟು x⁴c / x⁴a ⁴ 1/ca x⁴a / x⁴b ⁴ 1/ab. ಸೊ ಈಗ ನಾನು ಏನು ಮಾಡಿದ್ದೀನಿ ಅಂತ. ಸೊ x⁴b/bc ಆಗುತ್ತೆ. ಸೊ b ಮತ್ತು bc b ಇಂಟು 1/bc ಗುಣಿಸಿದರೆ b/bc. ಇಲ್ಲಿ x⁴c/bc ಆಗುತ್ತೆ. ಸಿಮಿಲರ್ಲಿ x⁴c/ca x⁴a/ca x⁴a/ab x⁴b/ab ಆಗುತ್ತೆ. ಸೊ ಇಲ್ಲಿ b ಕ್ಯಾನ್ಸಲ್ ಆಗಿ x⁴1/c ಆಗುತ್ತೆ. c ಕ್ಯಾನ್ಸಲ್ ಆಗಿ x⁴1/b ಆಗುತ್ತೆ. ಇಲ್ಲಿ c ಕ್ಯಾನ್ಸಲ್ ಆಗಿ x⁴1/a ಆಗುತ್ತೆ. ಇಲ್ಲಿ a ಕ್ಯಾನ್ಸಲ್ ಆಗಿ x⁴1/c ಆಗುತ್ತೆ. ಇಲ್ಲಿ a ಕ್ಯಾನ್ಸಲ್ ಆಗಿ x⁴1/b ಆಗುತ್ತೆ. ಇಲ್ಲಿ b ಕ್ಯಾನ್ಸಲ್ ಆಗಿ x⁴1/a ಆಗುತ್ತೆ. x⁴1/a x⁴1/a ಕ್ಯಾನ್ಸಲ್, x⁴1/c x⁴1/c ಕ್ಯಾನ್ಸಲ್, x⁴1/b x⁴1/b ಕ್ಯಾನ್ಸಲ್. ಎಲ್ಲ ಕ್ಯಾನ್ಸಲ್ ಆಗಿ ನಮಗೆ 1 ಉಳಿಯುತ್ತೆ. ಆನ್ಸರು ಆಪ್ಷನ್ ಸಿ 1 ಸರಿಯಾದ ಉತ್ತರ ಆಗಿದೆ. ಇಲ್ಲಿಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಯಾಟ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಧ್ಯಾಯಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾತ್ರ ಮಾಡಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಅನುಕೂಲ ಆಗುತ್ತೆ. ಸೊ ಒಳ್ಳೆಯದಾಗಲಿ. ಒಟ್ಟು ನಮಗೆ ಇಲ್ಲಿ ಸ್ಯಾಟಲ್ಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳು ಬರುತ್ತೆ. ಸೊ ಇಷ್ಟನ್ನು ಬಿಡಿಸಿದರೆ ನಿಮಗೆ ಅನುಕೂಲ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ. ಸೊ ಬಿಡಿಸಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಏನಾದರೂ ಲೆಕ್ಕ ಗೊತ್ತಾಗಿದ್ರೆ ಕ್ವಶನ್ ಹಾಕಿ ನಾನು ಸಾಲ್ವ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.